ಕಲ್ವಾರಿ ರಿಫಾರ್ಮ್ ಸಭೆಯಿಂದ ಸುಸ್ವಾಗತವನ್ನು ಬಯಸುತ್ತೇನೆ. ನೀವೆಲ್ಲರೂ ದೇವರ ವಾಕ್ಯವನ್ನು ಕೇಳುತ್ತಾ ಆತ್ಮೀಕ ಲಾಭವನ್ನು ಹೊಂದಿಕೊಳ್ಳುತ್ತಾ ಇದ್ದೀರಿ ಎಂಬುದಾಗಿ ನಾನು ಕರ್ತನನ್ನು ನಂಬಿದ್ದೇನೆ. ಇಂದು ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರುವಂಥ ವಿಷಯವು ವಿಶ್ವಾಸಿಗಳು ಯೋಗ್ಯರಾಗಿ ಅಥವಾ ಐಕ್ಯವಾಗಿ ನಡೆಯುವುದು ಎಂಬುದಾಗಿ. ಎಫೆಸ 4:1 ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸರಿಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಪೌಲನು ಕ್ರಿಸ್ತನ ಸೇವೆ ನಿಮಿತ್ತ ಸೆರೆಯಲ್ಲಿ ಬಿದ್ದಿರುವಾಗ ಈ ಪತ್ರಿಕೆಯನ್ನು ಬರೀತಾನೆ. ದೇವರಿಂದ ಕರೆಯಲ್ಪಟ್ಟ ವಿಶ್ವಾಸಿಗಳು ಅಥವಾ ಕ್ರೈಸ್ತರು ಹೇಗೆ ಯೋಗ್ಯರಾಗಿ ಅಥವಾ ಐಕ್ಯವಾಗಿ ಜೀವಿಸಬೇಕೆಂಬುದಾಗಿ ಪೌಲನು ಎಫೆಸ 4:5 ಆತನು ವಿವರಿಸಿದ್ದಾನೆ. ನಾವು ದೇವರಿಂದ ಕರೆಯಲ್ಪಟ್ಟವರಲ್ಲಿ ಅಥವಾ ಕ್ರೈಸ್ತರಲ್ಲಿ ಇರಬೇಕಾದ ಅನೇಕ ಗುಣಗಳ ಬಗ್ಗೆ ಪೌಲನು ಈ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ. ಆದರೆ ಇಂದು ನಾವು 3 ವಿಷಯಗಳ ಬಗ್ಗೆ ಆಲೋಚಿಸೋಣ. ಮೊದಲನೇದಾಗಿ ತಗ್ಗಿಸಿಕೊಳ್ಳಿರಿ. ಎಫೆಸ 4:2 ನೋಡುತ್ತೇವೆ, ಪೂರ್ಣ ವಿನಯವುಳ್ಳವರಾಗಿರಿ ಎಂದು ಬರೀತಾನೆ. ಪೂರ್ಣ ವಿನಯವುಳ್ಳವರಾಗಿರಿ ಎಂಬುದಾಗಿ ಆ ವಾಕ್ಯಕ್ಕೆ ಬದಲಾಗಿ ಯಾಕೋಬ 4:10 ಕೂಡ ಹೀಗೆ ಬರೀತಾನೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ. ಪೂರ್ಣ ವಿನಯವುಳ್ಳವರಾಗಿರಿ ಎಂಬತಕ್ಕಂಥ ಪದಕ್ಕೆ ಅರ್ಥ ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ. ಒಬ್ಬರ ಮುಂದೆ ಇನ್ನೊಬ್ಬರು ವಿನಯವುಳ್ಳವರಾಗಿರಿ, ಒಬ್ಬರ ಮುಂದೆ ಒಬ್ಬರು ತಗ್ಗಿಸಿಕೊಳ್ಳಿರಿ ಎಂಬುದಾಗಿ ಇದರ ಅರ್ಥವನ್ನು ಕೊಡುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಯಾಕೋಬ 4:6 ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ವಿಧೇಯತ್ವವುಳ್ಳವರಾಗಿರಿ ಅಥವಾ ವಿನಯವುಳ್ಳವರಾಗಿರಿ, ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ. ಮನುಷ್ಯನಲ್ಲಿ ಸಾಮಾನ್ಯವಾಗಿ ಅಹಂಕಾರವೂ ಇದೆ. ನಾವು ಒಬ್ಬರು ಇನ್ನೊಬ್ಬರ ಮುಂದೆ ತಗ್ಗಿಸಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಒಬ್ಬರು ಇನ್ನೊಬ್ಬರ ಮುಂದೆ ವಿನಯವುಳ್ಳವರಾಗಿ ಜೀವಿಸಲು ಅಥವಾ ಅವರ ಮಾತನ್ನು ಕೇಳಲು ಇಷ್ಟಪಡೋದಿಲ್ಲ. ಆದರೆ ದೇವರು ಇಂಥ ಗುಣವನ್ನು ಅಂದರೆ ಅಹಂಕಾರವಾದ ಗುಣವನ್ನು ಕೂಡ ದೇವರು ಇಷ್ಟಪಡುವುದಿಲ್ಲ ಎಂಬುದಾಗಿ ಅದರ ಅರ್ಥ. ಅದಕ್ಕಾಗಿ ಪೌಲನು ಎಫೆಸ ಸಭೆ ವಿಶ್ವಾಸಿಗಳತನೆ ನೀವು ಪೂರ್ಣ ವಿನಯವುಳ್ಳವರಾಗಿರಿ. ಯಾಕೋಬನು ಹೇಳ್ತಾನೆ, ನೀವು ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ, ಅಂದರೆ ಅಹಂಕಾರವನ್ನು ಬಿಟ್ಟು ವಿನಯವುಳ್ಳವರಾಗಿ ಜೀವಿಸಿರಿ, ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ. ನಮ್ಮ ಕುಟುಂಬದಲ್ಲೇ ಆಗಲಿ, ಸಭೆಯಲ್ಲಾಗಲಿ, ಬೇರೆ ಬೇರೆ ಸ್ಥಳದಲ್ಲೇ ಆಗಲಿ ನಾವು ವಿನಯವುಳ್ಳವರಾಗಿರಬೇಕು ಮತ್ತು ತಗ್ಗಿನ ಸ್ವಭಾವ ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವರ ಸೇವಕನಾದ ಪೌಲನು ಬರೆಯುವುದನ್ನು ನಾವು ದೇವರ ವಾಕ್ಯದ ಮೂಲಕವಾಗಿ ನೋಡುತ್ತೇವೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಲೂಕನ ಬರೆದ ಸುವಾರ್ತೆ 14:11 ನೋಡುತ್ತೇವೆ, ತನ್ನನ್ನು ಹೆಚ್ಚಿಸಿಕೊಳ್ಳುವನು ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಲ್ಪಡುವನು ಹೆಚ್ಚಿಸಲ್ಪಡುವನು. ನಿನ್ನ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಹೆಚ್ಚಿಸಲ್ಪಡಬೇಕೆಂಬುದಾಗಿ ನಿಮಗಿಷ್ಟ ಇದೆಯೋ, ಮೇಲಕ್ಕೆ ಬರಬೇಕೆಂಬುದಾಗಿ ನೀವು ಇಷ್ಟಪಡ್ತಿರೋ, ಹಾಗಾದರೆ ಲೂಕನ್ ಹೇಳ್ತಾನೆ ನಾವು ತಗ್ಗಿಸಲ್ಪಡಬೇಕು ಎಂಬುದಾಗಿ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಜೀವನವನ್ನು ಗಮನಿಸಿರಿ. ಫಿಲಿಪ್ಪಿ 2:8 ಹೀಗೆ ಹೇಳುತ್ತದೆ, ಈಗ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡನು, ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧಿಯನಾದನು.
ಫಿಲಿಪ್ಪಿ ಯೇಸು ಕ್ರಿಸ್ತನ ದೀನತ್ವದ ಬಗ್ಗೆ, ಯೇಸು ಕ್ರಿಸ್ತನ ತಗ್ಗಿಸಿಕೊಂಡ ಸ್ವಭಾವದ ಬಗ್ಗೆ, ಯೇಸು ಕ್ರಿಸ್ತನ ವಿಧೇಯತ್ವದ ಬಗ್ಗೆ ಅಲ್ಲಿ ತಿಳಿಸಲ್ಪಡ್ತಾನೆ. ಯೇಸು ಕ್ರಿಸ್ತನ ತಗ್ಗಿಸಿಕೊಂಡಿದ್ದನು, ಯೇಸು ಕ್ರಿಸ್ತನು ವಿಧೇಯನಾಗಿದ್ದನು. ಹಾಗಾದರೆ ಆತನನ್ನು ಅನುಸರಿಸುವಂತ ನಾವು ಕೂಡ ವಿಧೇಯರಾಗಬೇಕು. ಆತನನ್ನು ಅನುಸರಿಸುವ ನಾವು ಕೂಡ ತಗ್ಗಿಸಿಕೊಳ್ಳಬೇಕೆಂಬುದಾಗಿ ದೇವರ ಸೇವಕನಾಗಿರುವಂತಹ ಪೌಲನು ನಮಗೆ ತಿಳಿಸುವುದನ್ನು ಗಮನಿಸುತ್ತೇವೆ. ಯೆಶಾಯ 53ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ನೋಡ್ತೇವೆ, ಯೇಸು ಕ್ರಿಸ್ತನು ಬಾಧೆಗೆ ಒಳಗಾಗಿ ತಗ್ಗಿಸಿಕೊಂಡನು. ಅದಕ್ಕಾಗಿ ಪ್ರಿಯರೇ, ಒಬ್ಬ ವಿಶ್ವಾಸಿ ಕ್ರೈಸ್ತರಿಂದ ಕರೆಯಲ್ಪಟ್ಟ ನಾವು ಕೂಡ ತಗ್ಗಿಸಿಕೊಂಡಿದ್ದರೆ ನಮಗೇನು ಲಾಭ ಎಂಬುದಾಗಿ ಅನೇಕರಿಗೆ ಪ್ರಶ್ನೆ ಬರಬಹುದು. 3 ಲಾಭದ ಕುರಿತಾಗಿ ದೇವರ ವಾಕ್ಯದ ಮೂಲಕವಾಗಿ ತಿಳ್ಕೊಳ್ಳಿರಿ. ಯಾಕೋಬ 4:10 ವಾಕ್ಯ ಹೇಳುತ್ತದೆ, ನಿಮ್ಮನ್ನು ಮೇಲಕ್ಕೆ ತರುವನು. ಲೂಕ 14:11 ನೋಡ್ತೇವೆ, ದೇವರು ನಮ್ಮನ್ನು ಹೆಚ್ಚಿಗೆ ಮಾಡುವನಂದ್ರೆ ಹೆಚ್ಚಿಸಲ್ಪಡುವನು. ಯಾಕೋಬ 4:6 ನೋಡ್ತೇವೆ, ದೀನತ್ವ ಸ್ವಭಾವ ಇರುವಂತವರಿಗೆ ಕೃಪೆಯನ್ನು ತೋರಿಸುತ್ತಾನೆ. ಪ್ರಿಯ ದೇವ ಜನರೇ, ಆತನ ಮಕ್ಕಳು ನಾವು ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ನಾವು ತಗ್ಗಿಸಿಕೊಳ್ಳಬೇಕು. ನಾವು ಮೇಲಕ್ಕೆ ಬರಬೇಕಾದರೆ ನಾವು ತಗ್ಗಿಸಿಕೊಳ್ಳಬೇಕು. ನಾವು ಹೆಚ್ಚಿಸಲ್ಪಡಬೇಕಾದರೆ ನಾವು ತಗ್ಗಿಸಿಕೊಳ್ಳಬೇಕು. ನಾವು ಕೃಪೆಯನ್ನು ಹೊಂದಿಕೊಳ್ಳಬೇಕಾದರೆ ನಾವು ತಗ್ಗಿಸಿಕೊಳ್ಳಬೇಕು. ನಿಮ್ಮ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ ನೀನು ಮೇಲಕ್ಕೆ ಬರಬೇಕೆಂದು ಇಷ್ಟಪಟ್ಟಿದೆಯೋ, ನಿನ್ನ ಜೀವನದಲ್ಲಿ ಹೆಚ್ಚಿಸಲ್ಪಡಬೇಕೆಂದು ಇಷ್ಟಪಟ್ಟಿದೆಯೋ, ನಿನಗೆ ದೇವರ ಕೃಪೆಯನ್ನು ಕೊಡಬೇಕೆಂಬುದು ಇಷ್ಟಪಟ್ಟಿದೆಯೋ, ಹಾಗಾದರೆ ಇವತ್ತು ಕರ್ತನ ಮುಂದೆ ತಗ್ಗಿಸಿಕೊಳ್ಳು. ಆಗ ಆತ ನಿನಗೆ ಮೇಲಕ್ಕೆ ತರುವನು, ಆಗ ಆತ ನಿನಗೆ ಹೆಚ್ಚಿಸಲ್ಪಡುವನು, ನಿನಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. 2ನೇ ವಿಷಯವನ್ನು ಗಮನಿಸಿರಿ, ಸಹಿಸಿಕೊಳ್ಳುವಂತ ವಿಷಯ. ಎಫೆಸ 4ನೇ ಅಧ್ಯಾಯ 3ನೇ ವಚನ ನೋಡ್ತೇವೆ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಹಿಸಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಕೆಲವರಿಂದ ನಮಗೆ ನೋವು ಉಂಟಾಗ್ತದೆ, ಅವಮಾನ ಉಂಟಾಗ್ತದೆ, ದುಃಖವು ಉಂಟಾಗ್ತದೆ. ಉದಾಹರಣೆಗೆ, ಗಂಡ ಹೆಂಡತಿಗೆ ಮಾತುಗಳಿಂದ ದುಃಖವನ್ನು ಕೊಡಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಎಲ್ಲವನ್ನೂ ಪ್ರೀತಿಯಿಂದ ಸಹಿಸಿಕೊಳ್ಳಿರಿ. ದೇವರ ವಾಕ್ಯ ಪ್ರಕಾರವಾಗಿ ನೋಡುವಾಗ ನಾವು ಪ್ರೀತಿಯಿಂದ ಸಹಿಸಿಕೊಳ್ಳಬಹುದು. ಯಾಕಂದ್ರೆ ನಾವು ದೇವರಿಂದ ಕರೆಯಲ್ಪಟ್ಟವರು, ಯೇಸು ಕ್ರಿಸ್ತನಿಂದ ಆರಿಸಲ್ಪಟ್ಟವರು. ಅದಕ್ಕಾಗಿ ಎಲ್ಲವನ್ನ ಪ್ರೀತಿಯಿಂದ ಸಹಿಸಿಕೊಳ್ಳಬೇಕು ಎಂಬುದಾಗಿ. ವಿಶೇಷವಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇರುವಾಗ ಎಲ್ಲವನ್ನೂ ಸಹಿಸಿಕೊಂಡನು. ಯೇಸುವನ್ನು ಅವಮಾನಪಡಿಸಿದರು, ಯೇಸುವಿಗೆ ಮುಖದ ಮೇಲೆ ಉಗುಳಿದರು, ಯೇಸುವಿಗೆ ನೋವನ್ನು ಮಾಡಿದರು, ಯೇಸುವಿಗೆ ಗಾಯವನ್ನು ಮಾಡಿದರು, ಯೇಸುವಿಗೆ ಮರಣ ಬರುವಷ್ಟು ಹೊಡೆದು ಅವನಿಗೆ ಮರಣದ ಶಿಕ್ಷೆಯನ್ನು ಕೊಟ್ಟಿದ್ದರು. ಆದರೂ ಕೂಡ ಯೇಸು ಕ್ರಿಸ್ತನು ಸಹಿಸಿಕೊಂಡಿದ್ದನು. ಆ ಯೇಸು ಕ್ರಿಸ್ತನು ಸಹಿಸಿಕೊಂಡಿದ್ದ ನಿಮಿತ್ತವಾಗಿ ನನಗೂ ನಿನಗೂ ಇವತ್ತು ರಕ್ಷಣೆ ಸಿಕ್ಕಿದೆ. ಹಾಗೆ ನಾನು ನೀನು ಇವತ್ತು ನಮ್ಮ ಜೀವನದಲ್ಲಿ ಸಹಿಸಿಕೊಂಡಿದ್ದರೆ ನಾವು ಮೇಲಕ್ಕೆ ಬರುತ್ತೇವೆ. ನಾನು ನೀನು ನಮ್ಮ ಕುಟುಂಬದಲ್ಲಿ ಸಹಿಸಿಕೊಂಡಿದ್ದರೆ ಕುಟುಂಬವನ್ನು ಆರೋಗ್ಯವಾಗಿ ಕಟ್ಟಲು ಸಾಧ್ಯವಾಗ್ತದೆ. ಇಲ್ಲ ಹೋದರೆ ಕುಟುಂಬವು 2 ಭಾಗವಾಗಿ ಹಾಳಾಗುವ ಪರಿಸ್ಥಿತಿ ಬರುತ್ತದೆ. ಹಾಗಾದರೆ ಕುಟುಂಬವನ್ನು ಕಟ್ಟಬೇಕಾದರೆ ನನಗೆ ನಿನಗೆ ಸಹಿಸಿಕೊಳ್ಳುವ ಗುಣ ನನಗೆ ಬೇಕಾಗ್ತದೆ. ಹಾಗಾದರೆ ಒಬ್ಬ ಮನುಷ್ಯನು ಸಹಿಸಿಕೊಂಡಿದ್ದಾದರೆ ನನಗೇನು ಲಾಭ ಎಂಬುದು ಹೇಳುವಾಗ ಮತ್ತಾಯ 5:10 ನೋಡ್ತೀವಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವನು ಧನ್ಯರು, ಪರಲೋಕ ರಾಜ್ಯವು ಅವರು. ನೀನು ನಾನು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು, ಅವಮಾನವನ್ನು, ನೋವನ್ನು ಸಹಿಸಿಕೊಂಡಿರುವುದಾದರೆ ಪರಲೋಕ ರಾಜ್ಯವು ನಮಗೆ ದೇವರು ಕೊಡಲು ಶಕ್ತನಾಗಿದ್ದಾನೆ. 3ನೇ ವಿಷಯಕ್ಕೆ ಬರೋಣ. ಎಫೆಸ 4ನೇ ಅಧ್ಯಾಯ 32 ನೋಡ್ತೇವೆ. ಅಲ್ಲಿ ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ,
ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿರ್ರಿ. ಕ್ರೈಸ್ತರಾಗಿರುವಂತ ನಾವು ಕ್ಷಮಿಸುವಂತ ಗುಣವುಳ್ಳವರಾಗಿ ಹೇಗೆ ಕ್ಷಮಿಸಬೇಕು ಎಂಬುದಾಗಿ ಹೇಳುವಾಗ ಕೊಲೊಸ್ಸೆ 3:13 ನೋಡ್ತೇವೆ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿ. ಕೊಲೊಸ್ಸೆ 3 ವಿಷಯಗಳನ್ನು ಹೇಳ್ತಾನೆ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ, ಎರಡನೇದಾಗಿ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಿರಿ. ಮೂರನೇದಾಗಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ನೀವೊಂದ್ಸಲ ಆಲೋಚನೆ ಮಾಡಿ, ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಇರುವಾಗ ಲೂಕ 23:34 ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತವೆ ಎಂಬುದನ್ನು ಅವರು ಅರಿಯರು. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಲೋಕದ ಜನರನ್ನು ಕ್ಷಮಿಸದಂತೆ ಆತನ ಮಕ್ಕಳಾಗಿರೋ ನಾವು ಕೂಡ ಕ್ಷಮಿಸಬೇಕು ಎಂಬುದಾಗಿ ಕೊಲೊಸ್ಸೆ ಬರೀತಾನೆ. ಈಗ ಆತನ ಮಕ್ಕಳಾಗಿರೋ ನಾವು ನಮಗೆ ನೋವು ಮಾಡಿರುವವರಿಗೆ, ನಮಗೆ ಅವಮಾನ ಮಾಡಿರುವಂಥ ಜನರಿಗೆ, ನನಗೆ ನೋವನ್ನು, ಸಂಕಷ್ಟವನ್ನು, ಕಣ್ಣೀರನ್ನು ಕೊಟ್ಟಿರುವಂಥ ಜನರಿಗೆ ನಾವು ಕ್ಷಮಿಸಲಿಕ್ಕೆ ಸಿದ್ಧವಾಗಿದೆಯೋ? ಕ್ಷಮಿಸುವ ಗುಣವು ನಮ್ಮಲ್ಲಿದೆಯೋ? ಇವತ್ತು ಪ್ರಶ್ನೆ ಮಾಡಿಕೊಳ್ಳಿ. ನಾವು ಇತರರನ್ನು ಕ್ಷಮಿಸಿದರೆ ಯೇಸು ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದ್ದಾನೆ. ಯೇಸು ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದಾದರೆ ನಾವು ಕೂಡ ಇತರನ್ನು ಕ್ಷಮಿಸುವಂತ ಹಂಗಿನಲ್ಲಿ ಇದ್ದೇವೆ. 3 ವಿಷಯಗಳನ್ನು ಗಮನಿಸಿರಿ. ತಗ್ಗಿಸಿಕೊಳ್ಳುವಂತ ವಿಷಯ, ಸಹಿಸಿಕೊಳ್ಳುವ ವಿಷಯ, ಕ್ಷಮಿಸುವಂತ ವಿಷಯ. ಈ 3 ವಿಷಯಗಳು ಕೂಡ ಯೇಸು ಕ್ರಿಸ್ತನಲ್ಲಿರುವುದನ್ನು ಗಮನಿಸಿರಿ. ಯೇಸು ಕ್ರಿಸ್ತನು ತಗ್ಗಿಸಿಕೊಂಡನು. ಫಿಲಿಪ್ಪಿ 2:8 ನೋಡ್ತೇವೆ. ಯೇಸು ಕ್ರಿಸ್ತನು ಸಹಿಸಿಕೊಂಡನು. ಏಷಯ 53 ನೋಡ್ತೇವೆ. ಯೇಸು ಕ್ರಿಸ್ತನು ಕ್ಷಮಿಸಿದನು. ಲೂಕ 23:34 ನೋಡ್ತೇವೆ. ಆ ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟ ನಾನು, ಆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವಂತ ನಾನು, ಆ ಯೇಸು ಕ್ರಿಸ್ತನಿಂದ ರಕ್ಷಣೆ ಹೊಂದಿರುವಂತ ನಾನು ಇವತ್ತು ಆ 3 ಗುಣಗಳು, ಸಹಿಸಿಕೊಳ್ಳುವ ಗುಣವು, ತಗ್ಗಿಸಿಕೊಳ್ಳುವ ಗುಣವು, ಕ್ಷಮಿಸುವ ಗುಣವು ನಮ್ಮಲ್ಲಿದೆಯೋ? ಇವತ್ತು ಪ್ರಶ್ನೆ ಮಾಡಿಕೊಳ್ಳಿರಿ. ಆ 3 ಗುಣಗಳು ನಮ್ಮಲ್ಲಿ ಇಲ್ಲದೇ ಇದ್ದರೆ ಇವತ್ತು ಕರ್ತನ ಶಿಲುಬೆಯ ಬಳಿಗೆ ಬಂದು ಕರ್ತನ ಸಹಾಯವನ್ನು ಕೇಳಿ, ಓ ದೇವರೇ ನನಗೆ ದಯಮಾಡಿ ತಗ್ಗಿಸುವಂತ ಸ್ವಭಾವವನ್ನು ಕೊಡು. ಓ ಸ್ವಾಮಿ ನನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡು. ಓ ದೇವರೇ ನನಗೆ ಕ್ಷಮಿಸುವಂತ ಗುಣವನ್ನು ಕೊಡು. ಯಾಕಂದ್ರೆ ಈ ಗುಣಗಳು ನಿನ್ನ ಆಶೀರ್ವಾದವನ್ನು ಪಡೆಯೋದಕ್ಕೆ ನನಗೆ ಅಡ್ಡಿಯಾಗಿವೆ ಎಂಬುದಾಗಿ ಕರ್ತನ ಮುಂದೆ ಬರುವಾಗ ಆತನು ಸಹಿಸಿಕೊಳ್ಳುವ, ಕ್ಷಮಿಸುವ, ತಗ್ಗಿಸಿಕೊಳ್ಳುವ ಗುಣವು ಆತನು ಕೊಡೋಲಿಕ್ಕೆ ಶಕ್ತನಾಗಿದೆ. ನಮ್ಮ ಕುಟುಂಬ, ನಮ್ಮ ಸಭೆ ಹಾಗೂ ನಮ್ಮ ದೇಶವನ್ನು ಆರೋಗ್ಯವಾಗಿ ಕಟ್ಟಲು ನೀವು ಈ 3 ಗುಣಗಳನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲು ಸಿದ್ಧರಿದ್ದೀರೋ? ಯೇಸುವಿನಿಂದ ಕರೆಯಲ್ಪಟ್ಟ ನಾವು ಸಹ ಯೇಸುವಿನ ಸ್ವಭಾವವನ್ನು ಧರಿಸಿಕೊಂಡು, ತಗ್ಗಿಸಿಕೊಂಡು, ಸಹಿಸಿಕೊಂಡು, ಕ್ಷಮಿಸಿ ದೇವರನ್ನ ಘನಪಡಿಸೋಣ, ಸಾಕ್ಷಿಯಾಗಿ ಜೀವಿಸೋಣ. ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್.